ಮಾಸ್ಟರ್ಸ್, ಇವತ್ತು ಅದ್ಭುತ ದಿನ, ಹುಣ್ಣಿಮೆ. ಅದು ಪವನ ಪುತ್ರ ಆಂಜನೇಯ ಸ್ವಾಮಿ ಜನ್ಮದಿನ. ಮಾಸ್ಟರ್ಸ್, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಹಾಗೆ ನೋಡಿದ್ರೆ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಇದು ಪವನಪುತ್ರ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. PMC ಪವನಪುತ್ರ ಮೆಡಿಟೇಷನ್ ಚಾಂಪ್. ನಾವೆಲ್ಲರೂ ಪವನಪುತ್ರರು, ನಾವೆಲ್ಲರೂ ಶ್ವಾಸಪುತ್ರರು, ನಾವೆಲ್ಲರೂ ವಾಯುಪುತ್ರರು, ನಾವೆಲ್ಲರೂ ಮಾರುತಿ. ಮಾರುತ ಅಂದ್ರೆ ಗಾಳಿ, ವಾಯುಪುತ್ರ ಮಾರುತಿ. ಇಲ್ಲಿವರೆಗೆ ನಾವು ಈ ಧ್ಯಾನಕ್ಕೆ ಪರಿಚಿತ ಆಗೋವರೆಗೆ ನಾವು ಮಂಗನ ಜಾತಿಯವರಾಗಿದೆ. ಮನಸ್ಸಿನ ಕೈಯಲ್ಲಿ ಜೀವನ ಕೊಟ್ಟು ಮನಸ್ಸನ್ನು ಮಂಗನ ಕೈಯಲ್ಲಿ ಅಧ್ವಾನ ಆಗಿ ಹೋಗಿದ್ವಿ. ಆದ್ರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ನಮ್ಮ ಜೀವನದಲ್ಲಿ ಪ್ರವೇಶ ಆದ್ಮೇಲೆ, ಈ ಧ್ಯಾನ ಅನ್ನೋದು ನಮ್ಮ ಜೀವನದಲ್ಲಿ ಪ್ರವೇಶ ಆದ್ಮೇಲೆ ನಾವು ಪವನಪುತ್ರ ಆದ ಅದೇ ಮನಸ್ಸನ್ನು ಮಂಗನ್ನ ನಾವು ಶ್ವಾಸಕ್ಕೆ ಸಮರ್ಪಣೆ ಮಾಡಿಬಿಟ್ಟು ನಾವು ಶ್ವಾಸಪುತ್ರ ಆದ್ವಿ, ವಾಯುಪುತ್ರ ಆದ್ವಿ. ಅಲ್ಲಿಗೆ ನಮ್ಮ ಜೀವನದ ಮಹಾಪರಿವರ್ತನೆ ಆರಂಭ ಆಯ್ತು. ಮನಸ್ಸನ್ನು ಮಂಗನ್ನ ಹಾಗೇ ನೀವು ಜಗದಾಡೋದಕ್ಕೆ ಬಿಟ್ರೆ ನಿಮ್ ಜೀವನದಲ್ಲಿ ಯಾವುದೇ ಬೆಲೆ ಇಲ್ಲ ಮಾಸ್ಟರ್ಸ್. ಅದು ಹೇಳಿದಂಗೆ ಕೇಳಿದ್ರೆ ನಮ್ಗೆ ಯಾವ ಬೆಲೆನೂ ಇಲ್ಲ. ಅವನೇನೋ ಗೊತ್ತಿತ್ತಾರ ಆಡ್ತಾನೆ, ಬಿಟ್ಬಿಡೋ ಅವನ್, ಸೀರಿಯಸ್ ಆಗಿ ತಗೋಬೇಡ ಅನ್ನೋ ಮಾತು ನಾವು ಕೇಳ್ತೀವಿ. ನಮ್ ಕಡೆ ವ್ಯಂಗ್ಯಾನ ಬುದ್ಧಿ ಅಂತ. ಅದನ್ನ ಮಾಸ್ಟರ್ಸ್ ನಾವೇನ್ ಮಾಡಿದೀವಿ ಅಂದ್ರೆ ವಾಯುಪುತ್ರ ಶ್ವಾಸಪುತ್ರ ಮಾಡಿ ಶ್ವಾಸವನ್ನ ಗಮನಿಸೋದಕ್ಕೆ ಹಚ್ಚಿ. ಬ್ರಹ್ಮರ್ಷಿ ಪಿತಾಮಹ ಅವ್ರು ಹೇಳ್ತಾರೆ, ಶ್ವಾಸ ಗುರು. ಮನ್ಸನ್ನು ಮಂಗ ತಿಳ್ಕೊಂಡಿರ್ಬೋದು, ನಾನು ಎಲ್ಲರಿಗಿಂತ ಶ್ರೇಷ್ಠ, ನಾನು ಎಲ್ಲರಿಗಿಂತ ಎತ್ತರದಲ್ಲಿದ್ದೀನಿ. ಒಂದ್ಸಲ ಉದಾಹರಣೆ ಕೊಡ್ತಾ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಹೇಳಿದ್ರು, ನಾನು ಎಲ್ಲರಿಗಿಂತ ಶ್ರೇಷ್ಠ ಇದ್ದೀನಿ ಅಂತ ಶ್ವಾಸ ಅನ್ಕೊಂಡ್ರು ಕೂಡ ಮನಸ್ಸು ಅನ್ಕೊಂಡ್ರು ಕೂಡ ಶ್ವಾಸ ಅನ್ನೋ ಗುರು ಎಂದು ಆ ಮಂಗನ ಹತ್ರ ಹೋಗಿ ನೀನ್ ನನ್ನ ಶಿಷ್ಯ ಆಗು, ನಾನು ನಿನ್ಗೆ ಧ್ಯಾನ ಕಲಿಸ್ತೀನಿ ಅಂತ ಹೇಳೋದಿಲ್ಲ. ಈತ ಜನ್ಮದವರೆಗೆ ವೇಟ್ ಮಾಡ್ತಿರ್ತಾನೆ ಶ್ವಾಸ ಅನ್ನೋ ಗುರು. ಈ ಜನ್ಮದಲ್ಲಿ ಬರ್ಲಿಲ್ಲ, ನೋ ಪ್ರಾಬ್ಲಮ್. ಮುಂದಿನ ಜನ್ಮದಲ್ಲಿ ಬರ್ಲಿಲ್ಲ, ನೋ ಪ್ರಾಬ್ಲಮ್. ಅದ್ರ ಆಚೆ ಜನ್ಮದಲ್ಲಿ ಬರ್ಲಿಲ್ಲ, ನೋ ಪ್ರಾಬ್ಲಮ್. ಬಿಕಾಸ್ ಗುರುವಿಗೆ ಗೊತ್ತು, ದರ್ ಇಸ್ ನೋ ಟೈಮ್. ಈ 100 ಯುಗಗಳು ಕೂಡ ಆ ದಿವ್ಯ ಟೈಮ್ ಸೆನ್ಸ್ ಅಲ್ಲಿ ನೋಡಿದ್ರೆ ಒಂದು ಕ್ಷಣನೂ ಅಲ್ಲ. ಯುಗ, ಇವೇನು ನೀವು ಚತುರ್ಯುಗ ಅಂತೀರಿ, ಈ ಎಲ್ಲಾ ಯುಗಗಳು 100 ಯುಗ ಸೇರಿದ್ರು ಅಲ್ಲಿ ಒಂದು ಕ್ಷಣ ಕೂಡ ಅಲ್ಲ. ಇದು ಗುರುವಿಗೆ ಗೊತ್ತಿದೆ. ಅದಕ್ಕೆ ಆತ ಈ ಜನ್ಮದಲ್ಲೇ ಬರ್ಲಿಲ್ಲ, ನೋ ಪ್ರಾಬ್ಲಮ್. ಈ ಯುಗದಲ್ಲೇ ಬರ್ಲಿಲ್ಲ, ನೋ ಪ್ರಾಬ್ಲಮ್. ಗುರು ಎಂದೂ ಗಡಿಬಿಡಿ ಮಾಡೋದಿಲ್ಲ. ಆತ ವೇಟ್ ಮಾಡ್ತಾ ಇರ್ತಾನೆ. ಎಲ್ಲಿವರೆಗೆ ಸ್ವತಃ ಮನಸ್ಸೇ ಒಂದಿನ ಹುಡುಕೊಂಡು ಶ್ವಾಸ ಗುರುವಿನ ಹತ್ರ ಹೋಗೋದಿಲ್ವೋ ಅಲ್ಲಿವರೆಗೆ ಗುರು ಏನೂ ಮಾಡೋದಿಲ್ಲ. ಬಟ್ ಜನ್ಮಾಂತರದಿಂದ ನಿಮ್ಮನ್ನ ಗಮನಿಸ್ತಾ ಇರ್ತಾನೆ, ನಿಮ್ಗಾಗಿ ವೇಟ್ ಮಾಡ್ತಾ ಇರ್ತಾನೆ. ಒಂದು ಕ್ಷಣನೂ ಬಿಡದೆ ದಾರಿ ಕಾಯ್ತಾ ಇರ್ತಾನೆ. ಅಷ್ಟು ಪೇಷನ್ಸ್ ಇದೆ ಅವನಿಗೆ, ಅಷ್ಟು ಪೇಷನ್ಸ್ ಇದೆ. ಈ ಬ್ರಹ್ಮಾಂಡದಲ್ಲಿ ಪೇಷನ್ಸ್ ಅಂದ್ರೆ ಗುರು.
10 ಯುಗ ನೀವು ಬರ್ಲಿಲ್ಲ, ನೋ ಪ್ರಾಬ್ಲಮ್. 10 ಯುಗ ತಪ್ಪು ಮಾಡಿದ್ರ, ನೋ ಪ್ರಾಬ್ಲಮ್. 100 ಯುಗ ಬರ್ಲಿಲ್ಲ, ನೋ ಪ್ರಾಬ್ಲಮ್. 100 ಜನ್ಮ ಬರ್ಲಿಲ್ಲ, ನೋ ಪ್ರಾಬ್ಲಮ್. 100 ವರ್ಷ ಬರ್ಲಿಲ್ಲ, ನೋ ಪ್ರಾಬ್ಲಮ್. ಅವನಿಗೆ ಏನು ಚಿಂತೆ ಇಲ್ಲ. ಬಟ್ ನೀವು ನೋಡ್ಕೊಳ್ಳಿ, ಎಷ್ಟು ರೀತಿಯ ದುಃಖಗಳಲ್ಲಿ ನಿಮ್ಮ ಜೀವನ ಒದ್ದಾಡಿ ಹೋಗುತ್ತೆ ಮನಸ್ಸಿನ ಕೈಯಲ್ಲಿ ನಿಮ್ ಬುದ್ಧಿ ಕೊಟ್ರೆ. ಅವಾಗ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಯಾವ ರೀತಿ ಅಂದ್ರೆ, ನೀವಾಗೆ ಧ್ಯಾನ ಹುಡ್ಕೊಂಡ್ ಬರ್ಲಿಕ್ಕೆ ಶುರು ಮಾಡ್ತೀರಿ. ಅಯ್ಯೋ, ನನಗಿಂತದೊಂದು ಕಾಯಿಲೆ ಇದೆ, ಎಷ್ಟು ಆಸ್ಪತ್ರೆ ತೋರಿಸಿದ್ರು ಏನು ಗುಣ ಆಗ್ಲಿಲ್ಲ. ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಹೋಗ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತ ಹುಡುಕ್ತಾ ಒಂದಿನ ಬರ್ತದೆ. ಅಯ್ಯೋ, ನನ್ಗೆ ಏನೆಲ್ಲ ಇದೆ ಆದ್ರೆ ಮಾನಸಿಕ ನೆಮ್ಮದಿನೇ ಇಲ್ಲ ಅಂತ ಎಲ್ಲಾ ಕಡೆ ಹುಡುಕ್ತಾ ಒಂದಿನ ಬರ್ತದೆ. ಹೀಗೆ ನಿಮ್ಮ ಜೀವನದಲ್ಲಿ ಒಂದು ಘಟನೆ ಎಂತದ ನಡೆಯುತ್ತೆ ಅಂದ್ರೆ, ನೀವೇ ಒಂದು ಹೊಡೆತ ಹಾಕಿದಂಗೆ ತಿರುಗಿ ಧ್ಯಾನದ ಕಡೆ ನೋಡಿ. ಏನೇ ಆಗ್ಲಿ, ಗುರು ವೇಟ್ ಮಾಡ್ತಿರ್ತಾನೆ. ನೀವಾಗೆ ಪ್ರೀತಿಯಿಂದ ಬಂದ್ರು ನಿಮ್ಮನ್ನ ಆತ ಶ್ವಾಸ ಗಮನಿಸೋದಕ್ಕೆ ಹಚ್ತಾನೆ. ಯಾವುದೋ ಜೀವನದ ಅವಘಡದಲ್ಲಿ ಪಟ್ಟು ತಿಂದು ನೋವುಂಡು ಬಂದ್ರು ಕೂಡ ನಿಮ್ಮನ್ನ ಶ್ವಾಸ ಗಮನಿಸೋದಕ್ಕೆ ಹಚ್ತಾನೆ. ಯಾರ ಮೇಲೂ ವಿಶೇಷ ಮಮತೆನೂ ಇಲ್ಲ, ಯಾರನ್ನ ದೂರ ತಳ್ಳೋದು ಇಲ್ಲ. ಎಲ್ಲರೂ ಶ್ವಾಸಪುತ್ರರಾಗ್ರಿ, ವಾಯುಪುತ್ರರಾಗ್ರಿ ಅನ್ನೋದೇ ಆತನ ಕಾಳಜಿ. ನಿಮ್ಮ ವೈಯಕ್ತಿಕ ಏನಾದ್ರೂ ಇದ್ರೆ ಅದು ನಿಮ್ಮ ಹತ್ರ. ಆತನಿಗೆ ಎಳ್ಳು ಕಳಷ್ಟೋದು ಸಂಬಂಧ ಇಲ್ಲ. ಅವನ ಹತ್ರ ಬಂದ್ರೆ ಒಂದೇ ಮಾತು, ಶ್ವಾಸ ಗಮನಿಸಿ, ಶಾಕಾಹಾರಿಯಾಗಿ, ಸ್ವಾಧ್ಯಾಯ ಮಾಡಿ, ಸಜ್ಜನ ಸಂಗತಿ. ಇದೊಂದೇ ಆತ ಬಯಸೋದು ಅಂತಲ್ಲ, ಅದು ಸತ್ಯ. ನಿಸರ್ಗ, ಪ್ರಕೃತಿ ವೇಟ್ ಮಾಡಿದಂಗೆ ಆತ ವೇಟ್ ಮಾಡೋದು. ಮಾಸ್ಟರ್ಸ್ ಗುರುಗಳು ಹೇಳ್ತಾರೆ, ವಾಯುಪುತ್ರ ಆಗೋದು ಅಂದ್ರೆ ಮಂಗನ ಜಾತಿಯಿಂದ ನಾವು ಧ್ಯಾನಿಗಳಾಗೋದು, ಗುರುವಿಗೆ ಸಮರ್ಪಿತ ಆಗೋದು, ಶ್ವಾಸ ಗುರುವಿಗೆ ಸಮರ್ಪಿತ ಆಗೋದು, ಮನಸ್ಸನ್ನ ಶ್ವಾಸ ಗುರುವಿಗೆ ತಂದು ಸಮರ್ಪಿಸೋದು. ಮನಸ್ಸನ್ನ ಶ್ವಾಸ ಗುರುವಿಗೆ ತಂದು ಸಮರ್ಪಿಸಿದ್ರೆ ಒಂದು ದಿನ ನಾವು ಆಂಜನೇಯ ಸ್ವಾಮಿ ಆಗ್ತೀವಿ. ಹೇಳ್ತಾರೆ ಗೊತ್ತಾ, ಅಂಜನ ಹಚ್ಕೊಂಡ್ರೆ ಎಲ್ಲ ಕಾಣಿಸುತ್ತೆ ಅಂತ. ಹಾಗೆ ನಾವು ಪವನ ಪುತ್ರ ಆದ್ಮೇಲೆ ಕಣ್ಮುಚ್ಚಿ ಕುಂತಾಗ್ಲೇ ಅಂಜನ ಹಚ್ಕೊಂಡು ನೋಡ್ತಾರಲ್ಲ ಅವರು ಜ್ಯೋತಿಷಿಗಳು, ಇವರು ಆ ರೀತಿ ಅಂಜನ ಹಚ್ಕೊಂಡು ನೋಡಿದಂತೆ ಎಲ್ಲವೂ ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆವಾಗ ನಾವು ಕೂಡ ಆಂಜನೇಯ ಸ್ವಾಮಿ ಆಗ್ತೀವಿ. ಮಾಸ್ಟರ್ಸ್, ಮನ್ಸನ್ನು ಮಂಗದ ಕೈಯಲ್ಲಿ ಜಿಗಿದಾಡೋರು ಪವನ ಪುತ್ರ ಆಗ್ಬೇಕು, ಪವನ ಪುತ್ರ ಆದವರು ಆಂಜನೇಯ ಸ್ವಾಮಿ ತಮ್ಮ ಶ್ರದ್ಧೆಯ ಅಭ್ಯಾಸ. ಆಂಜನೇಯ ಸ್ವಾಮಿ ಹತ್ರ ನಾವು ಸಾಕಷ್ಟು ಕಲಿಯೋದಿದೆ. ಮಾತಿನ ಕಲೆಯನ್ನ ಆಂಜನೇಯ ಸ್ವಾಮಿ ಕಲಿಬೇಕು. ಯಾರತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದು ಆಂಜನೇಯ ಸ್ವಾಮಿ. ಭಕ್ತಿ ಅನ್ನೋದು ಏನು ಅನ್ನೋದು ಕಲಿಬೇಕಂದ್ರೆ ನಾವು ಆಂಜನೇಯ ಸ್ವಾಮಿ. ಒಂದು ಕಥೆ ಬರುತ್ತೆ ಮಾಸ್ಟರ್ಸ್. ನಾರದರಿಗೆ ಒಮ್ಮೆ ಈ ಬ್ರಹ್ಮಾಂಡದಲ್ಲಿ ನಾನೇ ಅತ್ಯಂತ ಶ್ರೇಷ್ಠ ಭಕ್ತ, ಹರಿ ನೀನೇ ಹೇಳು, ನನಗಿಂತ ಶ್ರೇಷ್ಠ ಭಕ್ತ ಯಾರಿದ್ದಾರೆ? ನನಗೇನ್ ಗೊತ್ತಿಲ್ಲ, ಆದ್ರೆ ಹೋಗಿ ಹನುಮಾನ್ ಎಲ್ಲಿದ್ದಾನೋ ನೋಡ್ಕೊಂಡ್ ಬಾ. ಈತ ಹನುಮಾನ್ನ ಹುಡುಕ್ತಾ ತ್ರಿಲೋಕ ಸಂಚಾರಿ ಹನುಮಾನ್ ಹತ್ರ ಬಂದ. ಹನುಮಾನ್ ವೀಣೆ ನುಡಿಸ್ತಾ ಇದ್ದ. ವೀಣೆ ನುಡಿಸ್ತಾ ಇದ್ದಾಗ ನಾರದ ಬಂದು ಮಾತಾಡಿಸ್ತ.
ಆಮೇಲೆ ವೀಣೆ ನುಡಿಸೋದನ್ನ ಅರ್ಧಕ್ಕೆ ನಿಲ್ಲಿಸಿ ಹನುಮಾನ್ ನಾರದನ್ ಜೊತೆಗೆ ಮಾತಾಡೋದಕ್ಕೆ ಶುರು. ಆಮೇಲೆ ಮಾತ್ ಮುಗಿದ್ಮೇಲೆ ವೀಣೆ ಕಡೆ ಹೋದ್ರೆ ವೀಣೆ ಕಲ್ಲೊಳಗೆ ಸಿಕ್ಕೊಂಡು ಹನುಮಾನ್ ಹೇಳ್ತಾನೆ, ವೀಣೆ ಎತ್ತಿ ಬಿಡು ನಾನು. ಅದು ಕಲ್ಲೊಳಗೆ ಒಂದಾಗಿದೆ ವೀಣೆ. ಅಯ್ಯೋ ಇದೇನು ಹನುಮಾನ್, ನನಗೇನಾಗೋದಿಲ್ಲ, ಕಲ್ಲೊಳಗೆಲ್ಲ ಒಂದಾಗಿ. ಹನುಮಾನ್ ಮತ್ತೆ ಆ ಕಲ್ಲೊಳಗೆ ಒಂದಾಗಿರೋ ವೀಣೆಯನ್ನ ನುಡಿಸೋದಕ್ಕೆ ಶುರು ಮಾಡ. ಹನುಮಾನ್ನ ವೀಣೆಯನ್ನ ಕೇಳಿ ಕಲ್ಲು ಕೂಡ ಕರಗಿರುತ್ತೆ. ಪುನಃ ಹನುಮಾನ್ನ ವೀಣೆಯನ್ನ ಕೇಳ್ತಾ ಕೇಳ್ತಾ ಆ ಕಲ್ಲು ರಸ ದ್ರವ ಆಗಿ ದ್ರವ ಸ್ಥಿತಿಯಲ್ಲಿ ಆ ಕಲ್ಲು ಇರುತ್ತೆ. ಮತ್ತೆ ದ್ರವ ಸ್ಥಿತಿಯನ್ನ ಹೊಂದುತ್ತೆ ಆ ಕಲ್ಲು. ಕಲ್ಲು ಕರಗುವ ಸಮಯ, ಕಲ್ಲು ಕರಗಿದ ಸಮಯ. ಮತ್ತೆ ಆ ಕಲ್ಲು ಕರಗಿದಾಗ ಹನುಮಾನ್ ಚಕ್ ಅಂತ ಆ ವೀಣೆಯನ್ನ ನಾರದನಿಗೆ ಅದು ಏನು ಹೇಳೋದಿಲ್ಲ, ನನಗೆ ಅಂತ ಭಕ್ತಿ ಏನು. ಆ ಘಟನೆಯನ್ನೇ ನೋಡಿ ನಾರದ ದಿಂಗ್ಮೂಢನಾಗ್ಬಿಡ್ತಾನೆ, ದಿಗ್ಭ್ರಮೆ ಹೊಂದಿ. ಕಲ್ಲು ಕರಗಿ ದ್ರವ ಆಗುವಷ್ಟು ಭಕ್ತ ಸ್ಥಿತಿಯಿಂದ ವೀಣೆ ನುಡಿಸ್ತಾ ಇದ್ದಾನ. ನೋಡಿದ್ರೆ ಬೆನ್ನೂರಿಯಲ್ಲಿ ವಿದ್ಯುತ್ ಸಂಚಾರ ಆಗ್ಬೇಕು, ಕೇಳಿದ್ರೆ ಬೆನ್ನೂರಿಯಲ್ಲಿ ವಿದ್ಯುತ್ ಸಂಚಾರ. ಒಂದು ಸಂಗೀತವನ್ನ ಕೇಳಿ ಮನುಷ್ಯ ಕರಗೋದು ಬಿಡಿ, ಕಲ್ಲು ಕರಗಿ ದ್ರವ ಆಗೋದು. ಮತ್ತೆ ಆ ವೀಣೆ ನುಡಿಸೋದನ್ನ ನಿಲ್ಲಿಸ್ತಿದ್ದಂತೆ ಪುನಃ ಕಲ್ಲು ಕಲ್ಲಾಗೋದು ಇರೋ ಸ್ಥಿತಿನಲ್ಲೇ. ಇಡೀ ದಿನ ಇದನ್ನ ನೀವು ಮೆಲುಕು ಹಾಕಿ ಯಾವ ಸ್ಥಿತಿ ಇರ್ಬೋದು ಅದು. ನಾವೇನೋ ಒಂದ್ ಮಾತು ಹೇಳಿದಾಗ ಮಾಸ್ಟರ್ಸ್ ನಾವ್ ಹೇಳ್ತೀವಿ, ಓ ಮನಸ್ಸು ಕರಗಿತು, ನಾನು ಇಂಥದ್ದೊಂದು ಕೊಡಬಾರ್ದು ಅಂತಿದ್ದೆ, ಕೊಟ್ಟೆ. ಓ ಅವನ್ ಮಾತು ಕೇಳಿ ನನ್ಗೆ ಹೃದಯ ಕರಗಿತು, ನನ್ಗೆ ಇದು ಇಷ್ಟ ಇರ್ಲಿಲ್ಲ, ಕೊಡ್ಬೇಕು ಅಂತ ಅನಿಸ್ತಿರ್ಲಿಲ್ಲ, ಆದ್ರೂ ನಾನು ಆ ಸಿಚುವೇಶನ್ ಕೇಳಿದ್ಮೇಲೆ ಕೊಟ್ಟೆ, ನನ್ನ ಹೃದಯ ಕರಗಿ ನೀರಾಯ್ತು. ಈ ರೀತಿಯಲ್ಲ. ಅಂದ್ರೆ ನಾವು ಸ್ಟಿಫ್ನೆಸ್ ಅಲ್ಲಿ ಇರ್ತೀವಿ ಕಲ್ಲಂತೆ. ಆ ಸ್ಥಿತಿ ಬಂದಾಗ ನಮ್ಮ ಮನಸ್ಸು ಕರಗುತ್ತೆ, ಹೃದಯನೂ ಕರಗುತ್ತೆ. ಮನಸ್ಸು ಹೃದಯ ಕರಗೋದು ಕೇಳಿದೀವಿ, ಕಲ್ಲು ಕರಗೋದು ಆ ಭಕ್ತಿ ಭಾವ ಯಾವ ಮಟ್ಟದ್ದಿರ್ಬೇಕು. ಭಕ್ತಿ ಅಂದ್ರೆ ಏನ್ ಗೊತ್ತಾ ಮಾಸ್ಟರ್ಸ್, ಅದರ ವಿರುದ್ಧ ಶಬ್ದ ವಿಭಕ್ತಿ. ಭಕ್ತ ಇದರ ವಿರುದ್ಧ ಶಬ್ದ ವಿಭಕ್ತ. ವಿಭಕ್ತ ಅಂದ್ರೆ ಎರಡು, ವಿಭಕ್ತಿ ಅಂದ್ರೆ ಎರಡು, ಒಡೆದು ಎರಡು ಹೋಳಾಗಿರೋದು. ಭಕ್ತ ಅಂದ್ರೆ ಒನ್ನೆಸ್ ಅಲ್ಲಿರೋ, ಭಕ್ತಿ ಅಂದ್ರೆ ಆ ಒನ್ನೆಸ್ ಅಲ್ಲಿ ಇರೋ ಸ್ಥಿತಿ. ಆ ಒನ್ನೆಸ್ ಅಲ್ಲಿ ಇರೋ ಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ ಮಾಸ್ಟರ್ಸ್, ಕಲ್ಲು ಕರಗಿ ನೀರಾಗಿ ಆ ಭಕ್ತ ಸ್ಥಿತಿ. ನಾರದ ಏನೂ ಕೇಳಲಿಲ್ಲ, ಪುನಃ ವಿಷ್ಣುವಿನ ಹತ್ರ ಹೋಗ್ತಾನೆ, ತನ್ನ ತಪ್ಪನ್ನ ಒಪ್ಕೊತಾನೆ. ಭಕ್ತಿ ಅಂದ್ರೆ ಹೀಗಿರ್ಬೇಕು ಮಾಸ್ಟರ್ಸ್. ಭಕ್ತಿ ಅಂದ್ರೆ ನಾನು ಭಗವಂತನ ಭಕ್ತಿ ಮಾಡ್ತೇನೆ ಅಂತ ದೇಹದ ಮೇಲೆ ಏನೇನೋ ಕೊರ್ಕೊಂಡು ದೇಹಕ್ಕೆ ಏನೇನೋ ಅಲಂಕಾರ ಮಾಡ್ಕೊಳ್ಳೋದಲ್ಲ. ಇರೋ ದೇಹವನ್ನ ಅಧ್ವಾನ ರೀತಿ ಅದನ್ನ ಏನೇನೋ ಮಾಡೋದಲ್ಲ. ಅದು ಭಕ್ತಿ ಅಲ್ಲ, ಅದು ಭಕ್ತಿಯ ಪ್ರದರ್ಶನ. ಭಕ್ತಿಗೆ ಯಾವ ಲಾಂಛನ ಯಾಕೆ? ಅಷ್ಟಕ್ಕೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಡ್ರೆ, ನಾನೇನ್ ಅದ್ರ ಬಗ್ಗೆ ಆ ಕುರಿತು ಹೇಳಲಿಕ್ಕೆ ನಾನು ಬಂದಿಲ್ಲ. ಆರಂಭದಲ್ಲಿ ನಿಮ್ಗೆ ಹೇಳಿ ಹಾಗೆ ಮುಗಿದೋಗಿ.
ಇಟ್ಸ್ ಯುವರ್ ಚಾಯ್ಸ್. ಭಕ್ತಿ ನೋಡಿ, ಹನುಮಾನ್ ಮೇಲೆ ಯಾವ ಅಲಂಕಾರನೂ ಇಲ್ಲ. ಅಲಂಕಾರ ಅಂದ್ರೆ ದೇಹಕ್ಕೆ ಏನಾದ್ರೂ ನಾವು ಮಾಡಿದ್ರೆ ಮಾಸ್ಟರ್ಸ್, ಅದು ನಮ್ದು. ಎಷ್ಟು ಹೇಳಿದ್ರು ಕಡಿಮೆ ಹನುಮಾನ್. ಅದು ಪಿರಮಿಡ್ ಮಾಸ್ಟರ್ ಶಕ್ತಿ, ಅದು ಹನುಮಾನ್ ಅಲ್ಲ, ಅದು ಪಿರಮಿಡ್ ಮಾಸ್ಟರ್ ಶಕ್ತಿ. ಹನುಮಾನ್ ಹತ್ರ ಏನಿಲ್ಲ ಸಿದ್ಧಿಗಳು, ಎಲ್ಲಾ ಸಿದ್ಧಿಗಳು, ಅಷ್ಟ ಸಿದ್ಧಿಗಳು. ಅಣಿಮ ಮಹಿಮ ಗರಿಮ ಲಘಿಮ ಲಘಿಮ, ಅಣಿಮ ಮಹಿಮ ಗರಿಮ ಲಘಿಮ, ಪ್ರಾಪ್ತಿ ಪ್ರಾಕಾನ್ ಈಶಿತ್ವ ವಶಿತ್ವ, ಏನಿಲ್ಲ, ಎಲ್ಲಾ ಸಿದ್ಧಿಗಳು ಇದೆ. ಇಷ್ಟೆಲ್ಲಾ ಸಿದ್ಧಿಗಳನ್ನ ಇಟ್ಕೊಂಡು ಇಷ್ಟೆಲ್ಲಾ ಸಿದ್ಧಿಗಳನ್ನ ಇಟ್ಕೊಂಡು ಮಾಸ್ಟರ್ಸ್ ಒಬ್ಬ ವ್ಯಕ್ತಿಗೆ ಸೇವಕ ಆಗಿ ಕೆಲಸ ಮಾಡೋ ಆ ಭಾವ ಇದೆಯಲ್ಲ, ಕ್ಯಾನ್ ಯು ಇಮ್ಯಾಜಿನ್? ಊಹೆ ಮಾಡ್ಲಿಕ್ಕಾದ್ರೂ ಸಾಧ್ಯವೇ? ಇನ್ನು ಯಾರಿಗೆ ಆತ ಜೀವನ ಪೂರ್ತಿ ಸೇವಕನಾದನು, ಆತ ಎಂಥವನಿರ್ಬೇಕು? ಬಾಯಿ ಮುಚ್ಚಿಕೊಂಡು ಹನುಮಾನ್ ಸೇವಕನಾದ, ಇಷ್ಟೆಲ್ಲ ಸಿದ್ಧಿಗಳು, ಇಷ್ಟೆಲ್ಲ ಭಕ್ತ ಸ್ಥಿತಿ, ಇಷ್ಟೆಲ್ಲ ಅತುಲಿತ ಶಕ್ತಿ, ಸಂಪೂರ್ಣ ಶಕ್ತಿ, ಎಲ್ಲಿ ಬೇಕಾದ್ರೂ ಬ್ರಹ್ಮಾಂಡದಲ್ಲಿ ತಿರುಗಾಡುವಷ್ಟು ಶಕ್ತಿ, ಏನೆಲ್ಲ ಶಕ್ತಿ, ಅದೆಲ್ಲವನ್ನ ತನ್ನೊಳಗೆ ಇಟ್ಕೊಂಡು ಸುಮ್ನೆ ಕೈ ಕಟ್ಕೊಂಡು ಒಬ್ಬನಿಗೆ ಸೇವಕನಾಗಿ ಇರೋ ಸ್ಥಿತಿ ಇದೆ. ಸರ್ವೀಸ್ ಅಂದ್ರೆ ಅದಕ್ಕೆ ಪರ್ಯಾಯ ನಾಮ ಈ ಭೂಮಂಡಲದಲ್ಲಿ, ಬ್ರಹ್ಮಾಂಡದಲ್ಲಿ ಏನಾದ್ರೂ ಇದೆ, ಅದು ಆಂಜನೇಯ ಸ್ವಾಮಿ. ಅದು ಪವನಪುತ್ರ ಮೆಡಿಟೇಷನ್ ಚಾನಲ್, ಪವನಪುತ್ರ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸರ್ವಿಸ್ಗೆ ಪರ್ಯಾಯ ಮೂವ್ಮೆಂಟ್ ಆಗಿರ್ಬೇಕು ಮಾಸ್ಟರ್, ಸರ್ವಿಸ್ಗೆ ಪರ್ಯಾಯ ಚಾನಲ್ ಆಗಿರ್ಬೇಕು. ಸರ್ವಿಸ್ ಸರ್ವಿಸ್ ಸರ್ವಿಸ್, ನಮ್ಮ ಜೀವನ ಇರೋವರೆಗೂ ನಾವು ಸರ್ವಿಸ್ ಕೊಡ್ತಾ ಇರ್ಬೇಕು. ಕಮ್ ವಾಟ್ ಮೀ, ಸರ್ವಿಸ್ ಅನ್ನ ನಾವು ನಿಲ್ಲಿಸ. ಇವತ್ತು ಆಂಜನೇಯ ಶರ್ಮಾ ಅನ್ನೋ ಫ್ರೆಂಡ್ ಇದ್ರು ಕರ್ನೂಲಲ್ಲಿ, ಆಮೇಲೆ ಹೈದರಾಬಾದ್ ಮಾಸ್ಟರ್ಸ್. ಅವ್ರನ್ನ ನೋಡಿದೀನಿ, ಅವರೊಂದಿಗೆ ಇದ್ದೆ ನಾನು ಅವ್ರ ಮನೆಯಲ್ಲಿ ಸುಮಾರು ದಿನ. ಅವರ ಈ ಕಡೆ ನಾನಿದ್ದಾಗ, ಚಿಕ್ಕೋಡಿನಲ್ಲಿದ್ದಾಗ ಅಲ್ಲೊಂದು ಘಟನೆ ಆಗುತ್ತೆ. ಅವ್ರ ಮನೆಯಲ್ಲಿ ಯಾರೂ ಇರ್ಲಿಲ್ಲ, ಟೀ ಮಾಡ್ಕೊಳ್ಳೋಕೆ ಹೋದ್ರು. ಇದು ಎಲ್ಲ ಅದು ಮೈ ಮೇಲೆ ಏನೋ ಆಗಿ ಮೈ ಮೇಲೆ ಚೆಲ್ಲಿ ಬಿಡ್ತದೆ. ಅಷ್ಟರಲ್ಲಿ ಒಬ್ರು ಬಾಗಿಲು ಬಿಡ್ತಾರೆ. ಇವ್ರ ಬಟ್ಟೆ ಎಲ್ಲ ತೆಗೆದಿದ್ದಾರೆ, ಮೈಯೆಲ್ಲ ಏನೆಲ್ಲ ಸುಡ್ತಾ ಇದೆ, ಮೈ ಕಂಪ್ಲೀಟ್ ಎಲ್ಲ ಸುಡ್ತಾ ಇದೆ, ಒಳ್ಳೆ ಹೇಳ್ತಾ ಇವೆ. ಅಂತದ್ರಲ್ಲಿ ಬಾಗಿಲು ಬಿಡ, ಇವರು ಮೈ ಮೇಲೆ ಒಂದು ಶಾಲ್ ಅಂತ ಒಂದ್ ಬಟ್ಟೆ ಹಾಕೊಂಡು ಬಾಗಿಲು ತೆಗೆದು ಅವ್ರು ನೋಡಿದ್ರೆ, ಸರ್ ನಮಸ್ಕಾರ ಸರ್, ನೀವು ಧ್ಯಾನ ಹೇಳ್ತಾರಂತೆ, ನಾವು ನಿಮ್ಮ ಹತ್ರ ಧ್ಯಾನ ಕಲ್ತ್ಕೊಳ್ಳೋದಕ್ಕೆ ಬಂದ್ವಿ. ಓ ಬರ್ರಿ ಅಂತ ಅವ್ರಿಗೆ ಕೂಡಿಸಿ ಧ್ಯಾನ ಹೇಳಿ, ಅವ್ರ ಪ್ರಶ್ನೆಗಳಿಗೆ ಉತ್ತರ ನೀಡಿ, ಅವರ ಸಮಸ್ಯೆಗಳನ್ನ ಸಮಾಧಾನ ಮಾಡಿ ಅವ್ರಿಗೆ ಕಳಿಸಿ ಬಾಗಿಲು ಹಾಕೊಂಡ್ಮೇಲೆ ಪುನಃ ಮತ್ತೆ ತಮ್ಮ ಸ್ಥಿತಿಯನ್ನ ಒದ್ದಾಡಿದ್ದಾರೆ. ಆಂಜನೇಯ ಶರ್ಮಾ ಅಂತ ಹೆಸರು. ಆಂಜನೇಯ ಅನ್ನೋದು ಇಲ್ಲಿ ಕಾಕತಾಳಿಯಾಗಿ ಇವತ್ತು ಬಂದಿದ್ರೆ ಅವರ ಶಕ್ತಿ ಅಷ್ಟೇ.
ಪಿರಮಿಡ್ ಮಾಸ್ಟರ್. ಪವನಪುತ್ರ ಅಂದ್ರೆ ಪವನಪುತ್ರ ಮೆಡಿಟೇಟರ್, ಪಿರಮಿಡ್ ಮಾಸ್ಟರ್. ಸರ್ವಿಸ್ಗೆ ಪರ್ಯಾಯ ನಾಮ. ಇನ್ನೊಂದು ಹೆಸರೇ ಪಿರಮಿಡ್ ಮಾಸ್ಟರ್, ಇನ್ನೊಂದು ಹೆಸರೇ ಪವನಪುತ್ರ. ಸರ್ವಿಸ್ ನೋಡ್ರಿ, ಆ ಲಾಭ ಪಡ್ಕೊಂಡಿರುವಂತ ಸುಗ್ರೀವ ಶ್ರೀರಾಮನಿಗೆ ಯುದ್ಧ ಮುಗಿಯುವವರೆಗೂ ಸಹಾಯ ಮಾಡಿ ಅಯೋಧ್ಯೆಗೆ ಕಳಿಸಿದ್ಮೇಲೆ ಪುನಃ ವಾಪಸ್ ಮುಗಿತು ಅವನಿಗೆ. ಆಮೇಲೆ ಮಿತ್ರತ್ವ ಭಾವದಿಂದ ಉಳ್ಕೊಂಡ. ಬಟ್ ಆಂಜನೇಯನಿಗೆ ಶ್ರೀರಾಮ ಬರೋದ್ರಿಂದ ಏನು ಆಂಜನೇಯನಿಗೆ ಅಡಿಷನಲ್ ಬೆನಿಫಿಟ್ ಏನ್ 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 ಜಸ್ಟ್ ಶ್ರೀರಾಮ ಆಂಜನೇಯ ಭೇಟಿ ಅಷ್ಟೇ. ಆ ಶ್ರೀರಾಮನನ್ನು ನೋಡಿ ಅಲ್ಲೇ ಆತನ ಸಂಪೂರ್ಣವಾಗಿ ಆತನಿಗೆ ಸಮರ್ಪಿತ ಆಗಿ ಆ ಕ್ಷಣದಿಂದ ಸೇವೆ ಸಲ್ಲಿಸೋದಕ್ಕೆ ಶುರು. ಆ ಕ್ಷಣ ಶ್ರೀರಾಮ ದೇಹವನ್ನ ಬೆಳಕಿನ ರೂಪದಲ್ಲಿ ತ್ಯಜಿಸಿದ ನಂತರವೂ ಅವರ ಆಜ್ಞೆಯಂತೆ, ಸೀತಾಮಾತೆ ಮತ್ತು ಶ್ರೀರಾಮರ ಆಜ್ಞೆಯಂತೆ ಕಲಿಯುಗ ಮುಗಿದು ಪುನಃ ಆ ಸತ್ಯಯುಗದ ಎಂಟ್ರಿ ಹೊಡೆಯೋವರೆಗೂ, ಯುಗ ಪರಿವರ್ತನೆ ಆಗೋವರೆಗೂ ತ್ರೇತಾಯುಗದ ಶ್ರೀರಾಮ ದ್ವಾಪರ ಯುಗ ಕಲಿಯುಗ ಮುಗಿಸಿ ಪುನಃ ಈ ದ್ವಾಪರ ಯುಗ ಕಲಿಯುಗಕ್ಕೆ ಈ ಭೂಮಂಡಲವನ್ನ ಪ್ರವೇಶಿಸೋವರೆಗೂ ನೀನು ಭೂಮಿ ಮೇಲೆ ಇರಬೇಕು ಅಂತ ಆಂಜನೇಯ. ಯಾಕಂದ್ರೆ ರಾಮ ಬಾಡಿ ಟ್ರಾನ್ಸ್ಫಾರ್ಮ್ ಆಗೋವಾಗ, ದೇಹವನ್ನ ಬೆಳಕಿನ ರೂಪದಲ್ಲಿ ಪರಿವರ್ತನೆ ಮಾಡುವಾಗ ಆಂಜನೇಯನು ಹೇಳ್ತಾನೆ, ನಾನು ಕೂಡ ಬರ್ತೀನಿ ಪ್ರಭು ಅಂತ. ನೋ, ನಿನಗೆ ಅನುಮತಿ ಇಲ್ಲ, ನೀನ್ ಇರ್ಬೇಕು. ಆಂಜನೇಯನಿಗೆ ಹೇಗಾಗಿರು ಶ್ರೀರಾಮನನ್ನ ಬಿಟ್ಟಿರೋದು. ಅವತಾರ್ ಒನ್, ಇಬ್ರು ಒಂದೇ. ಆದ್ರೆ ಆ ಭಕ್ತ ಸ್ಥಿತಿನಲ್ಲಿ ಇರುವಂತ ಆಂಜನೇಯ ಆದ್ರೂ ರಾಮ ಹೇಳ್ತಾರೆ, ಇಲ್ಲ ನೀನ್ ಇರ್ಬೇಕು ಅಂತ. ಈ ಯುಗದಲ್ಲಿ ಎಲ್ಲರಿಗೂ ಆಧಾರವಾಗಿ ನಿಂತು ಈ ಯುಗ ಪುನಃ ಪವನಪುತ್ರ ಯುಗ, ಶಾಕಾಹಾರ ಯುಗ, ಸಸ್ಯಾಹಾರಿ ಯುಗ. ಪವನಪುತ್ರ ಹಿಸ್ ಮೆಸೇಜ್ ಇಟ್ ಸೆಲ್ಫ್ ಇಸ್ ಫಲಾಹಾರಿ. ಮತ್ತಿನ್ನೇನು ಶಾಕಾಹಾರದ ಸಂದೇಶ ಸಪರೇಟ್ ಆಗಿ ಟೀಚ್ ಮಾಡು. ಆತ ಇರೋದೇ ಫಲಾಹಾರಿ, ಮಂಗನ ಜಾತಿ, ಹಣ್ಣು ಹಂಪಲ ತಿಂದಿರೋ ಜಾತಿ, ಫಲಾಹಾರಿಯಾಗಿದ್ದು ಪವನಪುತ್ರ ಆಗಿರೋದು. ಮಾಸ್ಟರ್ಸ್ ಮೆಸೇಜ್ ಏನು ಅಂದ್ರೆ, ಮಾಂಸಾಹಾರದಿಂದ ಶಾಕಾಹಾರ, ಶಾಕಾಹಾರದಿಂದ ಫಲಾಹಾರ, ಫಲಾಹಾರದಿಂದ ಶ್ವಾಸಾಹಾರ, ಶ್ವಾಸಾಹಾರ ಅಂದ್ರೆ ಪವನಪುತ್ರ. ಇದು ನಮ್ಮ ಜರ್ನಿ ಆಗಿರ್ಬೇಕು. ಈಗ ನಾವ್ ಎಲ್ಲಿದೀವೋ ನಾವೇ ನೋಡ್ಕೋಬೇಕು. ನಾವ್ ಎಲ್ಲಿ ಎಂಟ್ರಿ ಹೊಡಿಬೇಕು, ಎಲ್ಲಿವರೆಗೆ ನಾವು ಪ್ರವೇಶ ಪಡ್ಕೋಬೇಕು, ನಾವೇ ನೋಡ್ಕೋಬೇಕು. ಆಮೇಲೆ ರಾಮರಾಜ್ಯ ಅನ್ನೋದು ಪುಕ್ಸಟ್ಟಿ ಬರೋದಿಲ್ಲ. ನಾವು ಪವನಪುತ್ರ ಆಗ್ಬೇಕು, ನಾವು ಶ್ವಾಸಪುತ್ರ ಆಗ್ಬೇಕು, ನಾವು ವಾಯುಪುತ್ರ ಆಗ್ಬೇಕು. ನಮ್ಮ ಸೇವೆ ಮೊದಲು ಸಲ್ಲಬೇಕು. ಆವಾಗ ನಾವು ರಾಮರಾಜ್ಯ ತರೋದು ಸಾಧ್ಯ. ಇವತ್ತು ಜನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ರಾತ್ರಿ ಇಡೀ ಮಾಂಸ ತಿಂದ್ಕೊಂಡು ಬೆಳಗ್ಗೆ ಎದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ. ನಾಚಿಕೆ ಆಗ್ಬೇಕು ನಮಗೆ. ನಮ್ಗೇನು ಅನ್ಸೋದೇ ಇಲ್ಲ. ಮತ್ತೆ ಹೋಗಿ ಭಕ್ತ ಸ್ಥಿತಿ. ಓಂ ಜಯ ಜಗದೀಶ್ ಹರಿ, ಭಕ್ತ ಜನಂ ಕೈ ಸಂಕಟ ಬಾ ಕ್ಷಣ ಮೇ ದೂರ. ಬಾಪ್ ರೇ ಬಾಪ್. ರಾತ್ರಿ ಇಡೀ ಇನ್ನೊಂದ್ ಜೀವಿಗೆ ಸಂಕಟ ಕೊಟ್ಟು ಅದ್ರ ಪ್ರಾಣ ಹರಣ ಮಾಡಿ ತಿಂದುಂಡು ತೇಗಿ ಮುಂಜಾನೆ ಬಂದು ಓಂ ಜಯ ಜಗದೀಶ್ ಹರಿ. ಭಕ್ತ ಜನಂಕೆ ಸಂಕಟ ಕ್ಷಣಮೇ ದೂರ. ಮುಂಜಾನೆ ಭಕ್ತಿ ಡ್ರೆಸ್ ಅಲ್ಲಿ ಹೋಗಿ ನಿಂತಾರೆ. ಮಾಸ್ಟರ್ಸ್, ಭಕ್ತ ಆದ್ರೆ ಹನುಮಾನ್ನಂತೆ, ಸೇವಕನಾದ್ರೆ ಹನುಮಾನ್ನಂತೆ, ಪವನಪುತ್ರ ಧ್ಯಾನಿ ಆದ್ರೆ ಹನುಮಾನ್ನಂತೆ.
2ನೇ ವರ್ಷದಲ್ಲಿ ಅವನ ತಾಯಿ ಅವನಿಗೆ ಪವನ ಪುತ್ರ ಆಗೋದಕ್ಕೆ, ಶ್ವಾಸದ ಮೇಲೆ ಧ್ಯಾನ ಇಡೋದಕ್ಕೆ ಟೀಚ್ ಮಾಡ್ತಾರೆ. ಅನಂತ ಶಕ್ತಿ ಆಂಜನೇಯಕ್ಕೆ. ಅದು ದಿಕ್ಕು ತಪ್ಪಿ ಹೋಗ್ತಾ ಇರುತ್ತೆ. ಶಕ್ತಿಗೆ ಡೈರೆಕ್ಷನ್ ಇಲ್ಲ ಅಂದ್ರೆ ಅದು ವಿನಾಶ ಮಾಡುತ್ತೆ. ಇವತ್ ಯಾಕೆ ಇಡೀ ಜಗತ್ತಿನಲ್ಲಿ ಇಷ್ಟೊಂದು ವಿನಾಶ ಅಂದ್ರೆ ಶಕ್ತಿ ಇದೆ, ಆದ್ರೆ ಅದಕ್ಕೆ ಸರಿಯಾದ ಡೈರೆಕ್ಷನ್ ಇಲ್ಲ. ಅದಕ್ಕೆ ಅಷ್ಟು ವಿನಾಶ ಲೀಲಿಕ್ಕೆ ಅದು ಇಳಿತಾ ಇದೆ. ಆಂಜನೇಯ ಸ್ವಾಮಿಗೆ ಆ ಶಕ್ತಿ ಇರೋದು ಆ ಗಿಡ ಮರಗಳನ್ನ ಕಿತ್ತು ಧ್ಯಾನ ಮಾಡ್ತಾ ಇರುವಂತ ಋಷಿ ಮುನಿಗಳ ಮೇಲೆ ಚೆಲ್ಲೋದು, ಏನೆಲ್ಲ ಕೇಕೆ ಹಾಕಿ ನಗ್ತಾ ಅಧ್ವಾನ ಮಾಡೋದು ನೋಡಿದ್ಮೇಲೆ ತಾಯಿಗೆ ಅರ್ಥ ಆಗಿ ಈ ಶಕ್ತಿ ಈಗ ಈ ವಿನಾಶದ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೀನೀಗ ಶ್ವಾಸವನ್ನ ಗಮನಿಸು ಅಂತ ಹೇಳ್ತಾರೆ. ಶ್ವಾಸ ಗಮನಿಸಿದ ಮೇಲೆ ಆತನ ಶಕ್ತಿ ಒಂದು ಡೈರೆಕ್ಷನ್ ಅಲ್ಲಿ. ಆಮೇಲೆ ಶ್ರೀರಾಮ ಬರೋವರೆಗೂ ವೇಟ್ ಮಾಡ್ತಾ. ಮಾಸ್ಟರ್ಸ್, ಕರ್ನಾಟಕದವರು ಎಷ್ಟು ಅದೃಷ್ಟವಂತರು ಅಂದ್ರೆ ಎಸ್ ಸರ್, ಎಸ್ ಮೇಡಮ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಕೂಡ ನಮ್ಮ ಕಲ್ಲು ಮನಸ್ಸುಗಳನ್ನ ಕರಗಿಸಿ ಶ್ವಾಸದಲ್ಲಿ ಒಂದಾಗಿಸ್ತಾರೆ. ನಾವು ಕೂಡ ಕರಗಿ ನೀರ್ ಹಾಕ್ತೀವಿ. ಥ್ಯಾಂಕ್ ಯು ಸರ್. ಖಂಡಿತ ಅದು ಸತ್ಯ. ಅದಕ್ಕೆ ಅವರು ಸಂಗೀತವನ್ನ ಬಳಸ್ಕೊಳ್ಳೋದು ಮತ್ತು ಸಂಗೀತವನ್ನ ಧ್ಯಾನಕ್ಕೆ ಅಂತ ಕನೆಕ್ಟ್ ಮಾಡಿರೋದೇ ಭೂಮಂಡಲದಲ್ಲಿ ಬ್ರಹ್ಮರ್ಷಿ ಪಿತಾಮಹ. ಅಲ್ಲಿವರೆಗೆ ಸಂಗೀತ ಅನ್ನೋದೊಂದು ಸಂಗೀತ ಆಗಿ, ಒಂದು ವಿದ್ಯೆ ಆಗಿ, ಒಂದು ಕಲೆಯಾಗಿ ಇತ್ತು ಅಷ್ಟೇ. ಈ ಶಕ್ತಿ ಅನ್ನೋದು ಅಧ್ವಾನ ಮಾರ್ಗಕ್ಕೆ, ವಿನಾಶ ಮಾರ್ಗಕ್ಕೆ ಹೋಗೋದನ್ನ ತಡಿಬೇಕಂದ್ರೆ ಅದನ್ನ ಪವನ ಪುತ್ರ ಮಾಡ್ಬೇಕು ಮಾಸ್ಟರ್ಸ್. ಆವಾಗ ಅದು ಒಂದು ಕ್ರಿಯೇಟಿವ್ ಆಗಿ, ಅದು ವಿಧ್ವಂಸಕ ಶಕ್ತಿ ಆಗದೆ ಒಂದು ಸೃಜನಶೀಲ ಶಕ್ತಿಯಾಗಿ ಉಪಯೋಗ. ಅದಾಗ್ಬೇಕು ಅಂದ್ರೆ ನಾವು ಪವನ ಪುತ್ರ ಆಗಬೇಕು. ನಮ್ಮೊಳಗಿನ ಶಕ್ತಿ ವಿಧ್ವಂಸಕ ರೀತಿಯಲ್ಲಿ ಖರ್ಚಾಗದೆ ಅದು ಸೃಜನಶೀಲ ಶಕ್ತಿಯಲ್ಲಿ ಬಳಕೆ ಆಗ್ಬೇಕು ಅನ್ನೋದು ನಮ್ಮ ಕಳಕಳಿ ಇದ್ರೆ ನಾವು ಪವನ ಪುತ್ರ ಆಗ್ಬೇಕು, ನಾವು ಶ್ವಾಸಪುತ್ರ ಆಗ್ಬೇಕು, ವಾಯುಪುತ್ರ ಆಗ್ಬೇಕು, ಫಲಾಹಾರಿ ಆಗ್ಬೇಕು. ಆವಾಗ ನಾವು ನಮ್ಮೊಳಗೆ ಸೀತಾರಾಮ ಅವರ ಪ್ರವೇಶ ನಮ್ಮ ಹೃದಯದೊಳಗೆ ನಿವಾಸ ಆಗೋದಕ್ಕೆ ಸಾಧ್ಯ. ಅಷ್ಟು ನಾವು ಪ್ಯೂರ್ ಆದ್ರೆ ನಮ್ಮ ಹೃದಯದಲ್ಲಿ ಸೀತಾರಾಮ ನಿವಾಸ. ಆ ಕ್ಷಣದಲ್ಲಿ ನಮ್ಮ ಹೃದಯದಲ್ಲಿ ಸೀತಾರಾಮ ನಿವಾಸನು, ಆ ಕ್ಷಣದಲ್ಲಿ ರಾಮರಾಜ್ಯ ಅನ್ನೋದು ಬೇರೆ ಹೊರಗಲ್ಲ ಮಾಸ್ಟರ್ಸ್, ಮೊದಲು ನಮ್ಮೊಳಗೆ ಬರ್ಬೇಕು. ಸತ್ಯಯುಗ ಅನ್ನೋದು ಬೇರೆ ಎಲ್ಲೋ ಅಲ್ಲ, ನಮ್ಮೊಳಗೆ ಬರ್ಬೇಕು. ನಾವು ಟ್ರೂತ್ಫುಲ್ ಇರ್ಬೇಕು. ನಾನೇನ್ ಮಾತಾಡ್ತೀನೋ ಅದ್ ನಡಿಬೇಕು, ನಾನೇನ್ ನಡಿತೀನೋ ಅದ್ ಮಾತಾಡ್ಬೇಕು. ನಾನು ಸತ್ಯವಂತಿಕೆಯಿಂದ ಇರ್ಬೇಕು. ಅವಾಗ ನಾನು ಸತ್ಯಯುಗದಲ್ಲಿ ಇರ್ತೀನಿ. ನಾನು ಬೂಟಾಟಿಕೆ ಮಾತು ಮಾತಾಡ್ತಾ ಇದ್ರೆ ನಾನು ಬೂಟಾಟಿಕೆ ಯುಗದಲ್ಲಿ. ನಾವು ಯಾವ ರೀತಿ ಇರ್ಬೇಕೋ ನಾವು ನಿರ್ಣಯ ಮಾಡ್ಬೇಕು. ಇದೇನು ಯಾರಿಗೋ ಏನೋ ಭಾಷಣ ಮಾಡಿ ನಾನು ಏನೋ ಆನಂದವಾಗಿರ್ತೀನಿ ಅಂತಲ್ಲ, ನನ್ನ ತೃಪ್ತಿಗೆ ನಾನು ಈ ಮಾತುಗಳನ್ನ ವ್ಯಕ್ತ ಮಾಡ್ತಾ ಇದ್ದೆ. ನಿಮ್ಮ ತೃಪ್ತಿಗೆ ನೀವು ಇದನ್ನ ಸ್ವೀಕಾರ. ಏನೋ ಕಾರಣಕ್ಕೆ ಏನೋ ಇವ್ರು ಹೇಳ್ತಾ ಇದಾರೆ, ಏನೋ ನಾನು ಕೇಳ್ಬೇಕು ಅಂತಲ್ಲ. ನೆನ್ಪಿಟ್ಕೊಳ್ಳಿ ಮಾಸ್ಟರ್, ನಾವು ಪವನ ಪುತ್ರ ಆಗ್ಬೇಕು, ವಾಯುಪುತ್ರ ಆಗ್ಬೇಕು. ಇಡೀ ದಿನ ನಾವು ಪವನ ಪುತ್ರ ಆಗೋದಕ್ಕೆ ಅಂಕಿತ ಇಡಬೇಕು. ಇವತ್ತು ರಾತ್ರಿ 9 ರಿಂದ 12 ಅಖಂಡ ಧ್ಯಾನ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರೊಂದಿಗೆ ಹುಣ್ಣಿಮೆ ಧ್ಯಾನ ಇವತ್ತು ನಾವೆಲ್ಲರೂ ಜಾಯ್ನ್ ಆಗೋಣ. ಗ್ರೂಪ್ ಅಲ್ಲಿ ಲಿಂಕ್ ಬಿಟ್ಟಿರ್ತೀವಿ, ನೀವು ಬೇರೆ ಕಡೆ ಲಿಂಕ್ ಇದ್ರೆ ತಗೊಳ್ಳಿ. ಇವತ್ತು ಇಡೀ ದಿನ ಪವನ ಪುತ್ರರಾಗಿ, ಶ್ವಾಸಪುತ್ರರಾಗಿ, ಫಲಾಹಾರಿಗಳಾಗಿ ಎಚ್ಚರದಿಂದ ಮಾತಾಡಿ ಭಕ್ತ ಸ್ಥಿತಿಯಲ್ಲಿರಿ ಹೇಳ್ತಾ, ನಾಳೆ ಇನ್ನೊಂದಷ್ಟು ಜ್ಞಾನ, ಇನ್ನೊಂದಷ್ಟು ಧ್ಯಾನ ಸ್ಥಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು.